ಈಗ ನಾವು ಶೂಟಿಂಗ್ ಮುಗಿಸಿ ಒಂದು 3 ಇಯರ್ಸ್ ಆಗಿರ್ಬೋದು. ಹೌದು. ಅದು ಹಿಂದೆ 1.5 ಇಯರ್ ಬ್ಯಾಕು ನಾನು ಚಂದನ್ ಶೆಟ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋದು ಅಂದ್ಕೊಂಡಿರಲಿಲ್ಲ. ಯಾವುದೋ ಒಂದು ಮಾಲಲ್ಲಿ ಒಂದು ಪ್ರೀಮಿಯರ್ ಶೋಗೆ ಬರ್ತೀವಿ ಒಂದು ಸಿನಿಮಾ ನೋಡೋಕ್ಕೆ. ಇವರು ಬಂದಿರ್ತಾರೆ, ನಾನು ಬಂದಿರ್ತೀನಿ, ಅಕ್ಕಪಕ್ಕನೇ ಕೂತಿರ್ತೀವಿ. ಸೊ ಸಿನಿಮಾ ಸ್ಟಾರ್ಟ್ ಆಗಿ ಬಿಫೋರ್ 1.5 ಇಯರ್ ಆವಾಗ ಒಂದು ಥಾಟ್ಸ್ ಬರುತ್ತೆ. ನಾನು ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಮಾತಾಡ್ಕೊತೀವಿ, ಯಾಕೆ ಚಂದನ್ ಅವ್ರು ಹೀರೋ ಆಗೋಕ್ಕೆ ಒಂದು ಕೇಪಬಲ್ ಇದ್ದಾರಲ್ಲ, ಯಾಕೆ ಯಾರೋ ಅವ್ರನ್ನ ಹೀರೋ ಮಾಡಿಲ್ಲ ಅಂತ. ಜಸ್ಟ್ ಹಂಗೆ ಮಾತಾಡ್ಕೊಂಡಾಗ ನನಗೇನಾದರೂ ಆ ಥರ ಪ್ರೊಡ್ಯೂಸರ್ ಆದರೆ ಇವ್ರಿಗೊಂದು ಚಾನ್ಸ್ ಕೊಡ್ಬೋದು ಸರ್, ಒಂದು ಹೀರೋ ಮಾಡ್ಬೋದು ಅಂತ ಅನ್ಕೊತೀವಿ. ಸೊ ಅದೇ ಟೈಮ್ಗೆ ಒಂದು 1.5 ಇಯರ್ 2 ಇಯರ್ಸ್ ಆದಮೇಲೆ ಸುಜಯ್ ಶಾಸ್ತ್ರಿ ಅವರು ಅವ್ರದ್ದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಚೆನ್ನಾಗಾಗುತ್ತೆ. ಸೊ ಆ ಸಿನಿಮಾ ನಾನು ನೋಡಿ ತುಂಬ ಎಂಜಾಯ್ ಮಾಡಿರ್ತೀನಿ. ಅವಾಗ ಅವ್ರಿಗೂ ಅಂದ್ಕೊಂಡಿರ್ತೀನಿ, ಇವ್ರಿಗೂ ಒಂದು ಸಿನಿಮಾ ಮಾಡ್ಬೋದಲ್ಲ ಅಂತ. ಸಿನಿಮಾ ಮಾಡೋಕ್ಕೆ ನಮ್ಗೆ ಇಂಟ್ರೆಸ್ಟ್ ಆದಾಗ ಸೊ ಚೂಸ್ ಮಾಡ್ತೀವಿ, ಅವ್ರು ಡೈರೆಕ್ಟ್ರ್ ಯಾರು, ಹೀರೋ ಯಾರು ಇರಬೇಕು ಅನ್ನೋದು ಒಂದು ಡ್ರೀಮ್ ಇರುತ್ತೆ. ಸೊ ಇವರು ಅದೇ ಟೈಮ್ಗೆ ಒಂದು ಸ್ಟೋರಿ ತೊಗೊಂಬಂದು ಕೂತ್ಕೊಂಡು ಹೇಳ್ತಾರೆ, ಸರ್ ಈ ಥರ ನಿಮ್ಗೆ ಇಂಟ್ರೆಸ್ಟ್ ಇದೆ. ನಾನು ಅಪ್ರೋಚ್ ಮಾಡಿರ್ತೀನಿ ನಮ್ಗೊಂದು ಸಿನಿಮಾ ಮಾಡಿ ಅಂತ. ಆ ಟೈಮಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಓಕೆ ಒಳ್ಳೆ ಸ್ಟೋರಿ ತೊಗೊಂಬರ್ತೀನಿ ಅಂತ ತೊಗೊಂಬಂದಾಗ, ಓಕೆ ಇದನ್ನ ಹೀರೋ ಯಾರು ಅಂದರೆ ಚೆನ್ನಾಗಿ ಚಂದನ್ ಶೆಟ್ಟಿ ಮಾಡೋಣ ಅಂತೀನಿ. ನಾನು ಏನು ಮಾತಾಡ್ದಿರಾ ಅಡ್ವಾನ್ಸ್ ಕೊಡ್ತೀನಿ. ಅದು ಹಾಗಾಗಿ ಬಂದಿದೆ ಅಂತ, ಅದು ಟೈಮೇ.